ನೀವು GSTP ಅಲ್ಲಿ ನಮಗೆ ಹಿಂದೆ ಏನು ಈ GST ಬರೋದಕ್ಕೆ ಮೊದಲು 3.6% ಇತ್ತು, ಅದೇ ರೇಟಲ್ಲಿ ಬಂದಿದ್ರು ಕೂಡ ಇವತ್ತು ನಮಗೆ ಎಷ್ಟು ಬರಬೇಕಾಗಿತ್ತು ಅಂತ ಲೆಕ್ಕ ಹಾಕಿದ್ರೆ ಎಗೇನ್ ಇದೇ ಫಿಗರ್ಗೆ ಬರುತ್ತೆ. ಅದು 1-2 ಸಾವಿರ ಕೋಟಿ ಹೆಚ್ಚು ಕಮ್ಮಿ ಇದೇ ಫಿಗರ್ಗೆ ಬರುತ್ತೆ. ಸೊ ಯಾವ ಆಂಗಲ್ ಅಲ್ಲಿ ನೀವು ಲೆಕ್ಕ ಹಾಕಿದ್ರು ಕೂಡ ಸುಮಾರು 25ರಿಂದ 30 ಸಾವಿರ ಕೋಟಿ ಮಧ್ಯ ನಮಗೆ GST ಬಂದ ಮೇಲೆ GST ವ್ಯವಸ್ಥೆಯಿಂದ GSTಯ ಪದ್ಧತಿಯಿಂದ ನಮಗೆ ನಷ್ಟ ಆಗ್ತಾ ಇದೆ ಆ ರೀತಿ ನೋಡಿದಾಗ. ಸೊ ಇದು ಹಿನ್ನೆಲೆ ನಿಮ್ಗೆ. ಅದಕ್ಕಾಗಿ ನಾವು ಏನ್ ಹೇಳ್ತಾ ಇದ್ದೇವೆ, ಈ ಪರಿಸ್ಥಿತಿ ಇರುವಾಗ ಇವತ್ತು ಏನು ಪ್ರಸ್ತಾವನೆಗಳನ್ನ ಇಟ್ಟಿದ್ದಾರೆ, ಇದರಿಂದ ಕರ್ನಾಟಕಕ್ಕೆ ಒಂದು 15,000 ಕೋಟಿ ನಷ್ಟ ಆಗುತ್ತೆ ಅಂತ ನಾವು ಅಂದಾಜು ಮಾಡಿದ್ದೇವೆ. ಓನ್ಲಿ 2 ಸ್ಲ್ಯಾಬ್, ಅದು ಕೆಲವೆಲ್ಲ ರೇಟ್ ಕಮ್ಮಿ ಮಾಡಿದ್ದಾರೆ, ಅವರೇ ನಮ್ಮನ್ನೇನು ಕೇಳದೆ ಅವರೇ ತೀರ್ಮಾನ ಮಾಡಿದ್ದಾರೆ. ಬೇರೆ ನಮ್ಮನ್ನ ಯಾವುದು ಕೂಡ ಇದರಲ್ಲಿ ಅವರು ಕನ್ಸಲ್ಟ್ ಮಾಡಿಲ್ಲ, ತಂದು ಇವಾಗ ನಮ್ಮ ಮುಂದೆ ಪ್ರಪೋಸಲ್ ಇಟ್ಟಿದ್ದಾರೆ. ಸೊ ಇದು ನಮ್ಮನ್ನ ಕನ್ಸಲ್ಟ್ ಮಾಡದೆ ಇದರಿಂದ ರಾಜ್ಯಕ್ಕೆ ಏನ್ ಆದಾಯ, ನಷ್ಟ, ಯಾರಿಗೆ ಅನುಕೂಲ ಯಾವುದೂ ಇಲ್ಲದೆ ಪ್ರಪೋಸಲ್ ತಂದಿಟ್ಟಿದ್ದಾರೆ. ನಮ್ಮ ಪ್ರಶ್ನೆ ಅವ್ರಿಗೆ ಇರುವಂತಹದ್ದು, ಯಾವುದೇ ರಾಜ್ಯ ಸರ್ಕಾರ ಸ್ವಾಯತ್ತ ಆಡಳಿತವನ್ನ ಹೇಗೆ ನಡೆಸಲಿಕ್ಕೆ ಸಾಧ್ಯ? ಆದಾಯ ಇಲ್ಲದೆ ಯಾವ ಸರ್ಕಾರನೂ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ. ಆದಾಯ ಇಲ್ಲದೆ ಸರ್ಕಾರ ಕೆಲಸ ಮಾಡುತ್ತೆ ಅಂದ್ರೆ ಆಟಕ್ಕೆ ಉಂಟು ಲೆಕ್ಕಕ್ಕಿಲ್ಲ ಅನ್ನುವಂತ ಪರಿಸ್ಥಿತಿ ಆಗುತ್ತೆ.